ಹಿರಿಯ ವಕೀಲರಾದಂತಹ ಬಾಲನ್ ಅವರು ಕರ್ನಾಟಕ ಬಾರ್ ಕೌನ್ಸಿಲ್ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ, ಅಭ್ಯರ್ಥಿಯಾಗಿ ಕಣದಲ್ಲಿದ್ದಾರೆ. ಬಾಲನ್ ಅವರು ಅಂದ ತಕ್ಷಣ ನಮಗೆ ಆಪದ್ ಬಾಂಧವರಾಗಿ ಕಾಣ್ತಾರೆ. ಯಾತಕ್ಕೆ? ಯಾವ ಸೌಜನ್ಯ ಹೋರಾಟವನ್ನ 13 ವರ್ಷಗಳಿಂದ ಮಾಡ್ತಾ ಇದ್ದಾರೋ, ಆನೆ ಮಾಹುತನ ಜೋಡಿ ಕೊಲೆ ಕೇಸಿಗೆ ನ್ಯಾಯ ಬೇಕು, ಯಾರು ಅಪರಾಧಿಗಳು ಯಾರು ಆರೋಪಿಗಳು ಅವರ ಮುಖವಾಡ ಹೊರಗಡೆ ತರಬೇಕು ಅಂತ ಹೋರಾಟ ಮಾಡ್ತಾ ಇದ್ದಾರೋ, ಚಿನ್ನಯ್ಯ ನಾನು 100 ಹೆಣಗಳನ್ನು ಊತ ಹಾಕಿದ್ದೇನೆ ನಾನು ತೋರಿಸ್ತೀನಿ ಅಂತ ಬಂದು ಸ್ವಯಂ ಪ್ರೇರಿತವಾಗಿ ಬಂದು 164 ಸ್ಟೇಟ್ಮೆಂಟ್ ಕೊಟ್ಟು ಈಗ ಉಲ್ಟಾ ಹೊಡೆದ್ರು. ಈ ಎಲ್ಲ ಕೇಸುಗಳಲ್ಲೂ ಸಹ ಯಾವುದೇ ಪ್ರತಿಫಲಾಪೇಕ್ಷೆ ಬೇಡದೆ ಬಾಲನ್ ಅವರು ಈ ಹೋರಾಟಗಳಲ್ಲಿ ತಾವೂ ಸಹ ಒಬ್ಬರಾಗಿ ಹಿರಿಯ ವಕೀಲರಾಗಿ ಕಾನೂನು ಹೋರಾಟದಲ್ಲಿ ಅವರು ತೊಡಗಿಸಿಕೊಂಡಿದ್ದಾರೆ. ಇವರು ಕರ್ನಾಟಕ ಬಾರ್ ಕೌನ್ಸಿಲ್ ಚುನಾವಣೆಯಲ್ಲಿ ವಿಜಯಶಾಲಿ ಆಗಬೇಕು. ಸತ್ಯದ ಪರವಾಗಿ ನ್ಯಾಯದ ಪರವಾಗಿ ಸೌಜನ್ಯ ಹೋರಾಟಗಾರರನ್ನ ವಿರೋಧಿಸುವಂತಹ ಒಂದು ಗುಂಪಿದೆ. ಹಣವಂತರಿದ್ದಾರೆ, ಮೀಡಿಯಾಗಳಿದ್ದಾವೆ, ಮತ್ತೆ ಕಾಣದ ಕೈಗಳಿದ್ದಾವೆ. ರಾಜಕೀಯದಲ್ಲೂ ಸಹ ವಿರೋಧ ಪಕ್ಷ ಮತ್ತು JDS ಪಕ್ಷ ನೇರವಾಗಿ ವಿರೋಧ ಮಾಡ್ತವೆ. ಸೌಜನ್ಯ ಹೋರಾಟಗಾರರನ್ನ ನೇರವಾಗಿ ವಿರೋಧ ಮಾಡ್ತಾರೆ. ಕರ್ನಾಟಕ ರಾಜ್ಯ ಸರ್ಕಾರದ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರು ನಾಗಲಕ್ಷ್ಮಿ ಚೌಧರಿ ಅವರು ಮತ್ತು ಸಿದ್ದರಾಮಯ್ಯನವರು ಅವರು SIT ರಚನೆ ಮಾಡಿದಾಗ ಬಹಳಷ್ಟು ಜನಕ್ಕೆ ಕಸಿವಿಸಿ ಆಗಿತ್ತು. ಇಲ್ಲಿ SIT ರಚನೆ ಆಗಬೇಕು ಅಂತೇಳಿ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಕೊಟ್ಟಿರುವಂತಹ ನಿಯೋಗದಲ್ಲಿ ಹಿರಿಯ ವಕೀಲರಾದಂತಹ ಬಾಲನ್ ಅವರು ಇದ್ರು. ನಾವು ಯಾತಕ್ಕೆ ಅವರ ಪರವಾಗಿ ಮತವನ್ನ ಕೇಳ್ತಾ ಇದ್ದೀವಿ ಅಂತಂದ್ರೆ, ಧ್ವನಿ ಇಲ್ಲದವರ ಪಾಲಿಗೆ ಸೌಜನ್ಯ ಹೋರಾಟಗಾರರು ಪಾಂಡವರು ಅಂತ ನಾನು ಹೇಳಿದೆ. ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಪಾಂಡವರು ಇದ್ದಿದ್ದು 5 ಜನ, ಕೌರವರು 100 ಜನ ಇದ್ದರೂ ಅವರ ಜೊತೆಗೆ ಮತ್ತಷ್ಟು ಜನ ಇದ್ರೂ ಸಹ ಪಾಂಡವರು ಇದ್ದಿದ್ದು 5 ಜನ ಮಾತ್ರ. ಆದರೆ ಕುರುಕ್ಷೇತ್ರದಲ್ಲಿ ಗೆದ್ದಿದ್ದು ಪಾಂಡವರು, ಧರ್ಮ ಯುದ್ಧದಲ್ಲಿ ಗೆದ್ದಿದ್ದು ಪಾಂಡವರು, ಸತ್ಯದ ಪರವಾಗಿ ಪಾಂಡವರು ಇದ್ದರು. ಅವರಿಗೆ ಎಂತೆಂತಹ ತೊಂದರೆಗಳನ್ನು ಕೊಟ್ಟರು, ಅವರ ಮನೆಗಳಿಗೆ ಬೆಂಕಿ ಇಟ್ಟರು, ಅವರಿಗೆ ಕೊಡಬಾರ್ದಂಥ ಶಿಕ್ಷೆ ಕೊಟ್ಟರು, ವನವಾಸ ಅಜ್ಞಾತವಾಸ ಎಲ್ಲವನ್ನೂ ಮುಗಿಸಿದ್ರು. ಆದರೂ ಸಹ ಅಂತಿಮವಾಗಿ ಧರ್ಮ ಗೆಲ್ತು. ಇಂತಹ ಪಾಂಡವರ ಜೊತೆಯಲ್ಲಿ ಬಾಲನ್ ಅವರು ನಿಂತು ಇವರ ಪರವಾಗಿ ನಿಮ್ಮ ಪರವಾಗಿ ನಾ ಇದ್ದೇನೆ ಅಂತೇಳಿ ಏನು ಕಾನೂನಿನ ಅಡಿನಲ್ಲಿ ಅವರು ಧೈರ್ಯವನ್ನು ತುಂಬುತ್ತಾ ಅವ್ರ ಜೊತೆಯಲ್ಲಿದ್ದಾರಲ್ಲ. ತೀರಾ ಇತ್ತೀಚೆಗೆ ನಾವು ನೋಡ್ತಾ ಇದ್ವಿ, ನಮ್ಮ ಸುವರ್ಣ ವಾಹಿನಿಯ ಅಜಿತ್ ಹನುಮಕ್ಕನವರು ಒಂದು ಡಿಬೇಟ್ನಲ್ಲಿ ಹೇಳ್ತಾ ಇದ್ರು, ಸುಪ್ರೀಂ ಕೋರ್ಟ್ಗೆ ಹೋಗಿ ಯಾಕೆ ಹೋಗ್ತಾ ಇಲ್ಲ ಅಂತೇಳಿ ಥ್ರೆಡ್ ಬೇರ್ ಇನ್ವೆಸ್ಟಿಗೇಷನ್ ಮಾಡಿದ್ದೀನಿ ಅಂತ ಹೇಳಿದಂತಹ ಅಜಿತ್ ಹನುಮಕ್ಕನವರು ಇವತ್ತಿನವರೆಗೂ ಥ್ರೆಡ್ ಬೇರ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಬಿಡುಗಡೆ ಮಾಡ್ತಾ ಹೋದ್ರು ಸಹ ಅವರು ವೇದಿಕೆ ಚಾನಲಲ್ಲಿ ಹೇಳ್ತಾ ಇದ್ರು, ಚಕ್ರವರ್ತಿ ಸೂಲಿಬೆಲೆ ಜೊತೆ ಮಾತನಾಡ್ಬೇಕಾದ್ರೆ ಹೇಳ್ತಿದ್ರು, ಸುಪ್ರೀಂ ಕೋರ್ಟ್ಗೆ ಹೋಗಿ ನಾವು ಹಣವನ್ನೆಲ್ಲ ಸಂಗ್ರಹಿಸಿ ಕೊಡ್ತೀನಿ ಅಂತ ಚಕ್ರವರ್ತಿ ಸೂಲಿಬೆಲೆ ಅವರು ಹೇಳ್ತಾ ಇದ್ರು. ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರು ಕುಸುಮಾವತಿ ಅವರ ಮನೆಗೆ ಹೋದಾಗ ಧರ್ಮಯುದ್ಧದ ಸಮಯದಲ್ಲಿ ಕಾರ್ಯಕ್ರಮದ ಹೋದಾಗ ಅಲ್ಲಿ ಹೇಳ್ತಿದ್ರು, ನೀವು ಸುಪ್ರೀಂ ಕೋರ್ಟ್ಗೆ ಹೋಗ್ರಿ, ನಾವು ನಿಮ್ಗೆ ಹಣದ ಸಹಾಯ ಮಾಡ್ತೇವೆ ಅಂತೇಳಿ. ಈಗ ಕುಸುಮಾವತಿ ಅವರು ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ, ಇದೇ ತಿಂಗಳಲ್ಲಿ ವಿಚಾರಣೆಗೆ ಬರ್ತಾ ಇದೆ. ಸಂತೋಷ್ ರಾವ್ ಸಹ ಹೋಗಿದ್ದಾರೆ. ಇಲ್ಲಿ ಹಣದ ವಿಚಾರ ಬರಲಿಲ್ಲ. ಕುಸುಮಾವತಿ ಅವರಿಗೆ ಮತ್ತು ಸಂತೋಷ್ ರಾವ್ ಅವರು ಸುಪ್ರೀಂ ಕೋರ್ಟಲ್ಲಿ ವಕಾಲತಾಗೋದಕ್ಕೆ ಮುಂಚೆ ಬಾಲನ್ ಅವರ ಜೊತೆ ಮಾತನಾಡಿ ಸಲಹೆ ಪಡೆದು ಅವರ ಮಾರ್ಗದರ್ಶನದಲ್ಲಿ ಸುಪ್ರೀಂ ಕೋರ್ಟ್ಗೆ ವಕಾಲತ್ತನ್ನು ಸಲ್ಲಿಸಲಾಗಿದೆ, ಅರ್ಜಿಯನ್ನು ಹಾಕಲಾಗಿದೆ. ಇದು ನ್ಯಾಯದ ಪರವಾಗಿ ನಿಂತಿರುವಂತಹ ಬಾಲನ್ ಅವರ ನಡೆ ಬಗ್ಗೆ ನಾವು ನಿಮಗೆ ಹೇಳಬೇಕಾಗುತ್ತೆ. ಸತ್ಯದ ಪರವಾಗಿ ನಿಲ್ಲುವಂತಹ ಬಾಲನ್ ಅಂತವರು ಈ ಚುನಾವಣೆಯಲ್ಲಿ ಗೆಲ್ಲಬೇಕು. ಅವರ ಅಭಿಮಾನಿಗಳಾಗಿ ಅವರ ವ್ಯಕ್ತಿತ್ವವನ್ನು ನೋಡ್ತಾ ಇಲ್ಲಿ ಸತ್ಯದ ಪರವಾಗಿ ಗೆಲ್ಲಬೇಕು. 300 ಯೂಟ್ಯೂಬರ್ಸ್ಗಳಿಗೆ ಏನು ಗ್ಯಾಗ್ ನೋಟಿಸ್ ಕೊಟ್ಟಾಗ 300 ಯೂಟ್ಯೂಬರ್ಸ್ ಯಾರು ಸೌಜನ್ಯ ಪರವಾಗಿ ಮಾತನಾಡ್ತಿದ್ರೋ, ಯಾರು ನ್ಯಾಯದ ಪರವಾಗಿ ಮಾತನಾಡ್ತಿದ್ರೋ, ಯಾರು ಅನ್ಯಾಯದ ವಿರುದ್ಧ ಮಾತನಾಡ್ತಿದ್ರೋ ಅವರ ಧ್ವನಿಯನ್ನು ಅಡಗಿಸೋದಕ್ಕೋಸ್ಕರವಾಗಿ 300ಕ್ಕೂ ಹೆಚ್ಚು ಯೂಟ್ಯೂಬರ್ಸ್ಗಳಿಗೆ ನೋಟಿಸನ್ನು ಜಾರಿ ಮಾಡಿದಾಗ
ಇದೇ ಸುಪ್ರೀಂ ಕೋರ್ಟ್ಗೆ ಥರ್ಡ್ ಐನ ಸುಬ್ರಹ್ಮಣ್ಯ ಹಂಡಿಗೆ ಅವರು ವಕಾಲತ್ ಹಾಕಿದಾಗ ಇಲ್ಲಿ ಹೈಕೋರ್ಟ್ನಲ್ಲಿ ಈ 300 ಯೂಟ್ಯೂಬರ್ಸ್ ಪರವಾಗಿ ವಕಾಲತ್ ಹಾಕಿ ಒಂದೇ ಒಂದು ವಾದದಲ್ಲಿ 300 ಯೂಟ್ಯೂಬರ್ಸ್ ಮೇಲಿದ್ದಂತಹ ಗ್ಯಾಗ್ ಆರ್ಡರನ್ನು ಕ್ಯಾನ್ಸಲ್ ಮಾಡುವಂತಹ ಇದಕ್ಕೆ ಬಾಲನ್ನವರ ಪಾತ್ರ ಬಹಳ ದೊಡ್ಡದು. ಇದಕ್ಕೋಸ್ಕರ ಹೇಳ್ತಾ ಇರುವಂಥದ್ದು. ಕರ್ನಾಟಕ ಬಾರ್ ಕೌನ್ಸಿಲ್ ಚುನಾವಣೆಯಲ್ಲಿ ಬಾಲನ್ನವರು ಸ್ಪರ್ಧೆ ಮಾಡಿದ್ದಾರೆ ಅಂದ ತಕ್ಷಣವೇ ನಮ್ಮಂಥವ್ರಿಗೆ ಬಹಳ ಖುಷಿ ಆಯಿತು. ಇವರು ಸ್ಪರ್ಧೆ ಮಾಡ್ತಾ ಇದ್ದಾರೆ, ಇವರಿಂದ ಬಹಳಷ್ಟು ನಿರೀಕ್ಷೆಗಳಿದ್ದಾವೆ. ಯಾಕೆಂದರೆ ಅವರು ಯಾವುದೇ ವಿಚಾರ ಮಾತನಾಡಬೇಕಾದ್ರೆ, ಯಾವುದೇ ಮಾಧ್ಯಮಗಳಲ್ಲಿ ಮಾತನಾಡಬೇಕಾದ್ರೆ ಯಾವುದೇ ಅಳಕಿಲ್ಲ, ನೇರವಾಗಿ ಮಾತನಾಡ್ತಾರೆ. ಒಂದು ಸ್ಯಾಟಲೈಟ್ ಚಾನಲಲ್ಲಿ ಮಾತನಾಡಬೇಕಾದ್ರೂ ಪ್ರಾಸಬದ್ಧವಾಗಿ ಮಾತನಾಡ್ತಾರೆ. ಎಲ್ಲೂ ಸಹ ಸಿಲ್ಲಿಯಾಗಿ ಮಾತಾಡೋದಿಲ್ಲ, ಎಲ್ಲೂ ಸಹ ಸುಳ್ಳನ್ನು ಹೇಳೋದಿಲ್ಲ, ವಾಸ್ತವ ರೀತಿಯಲ್ಲಿ ಕರೆಕ್ಟಾಗಿ ಮಾತನಾಡ್ತಾರೆ. ಒಬ್ಬ ಯೂಟ್ಯೂಬರ್ಸ್ ಕರೆದು ಮಾತಾಡ್ತಾರೆ, ಫೋನಲ್ಲಿ ಮಾತಾಡ್ತಾರೆ, ತಮಿಳು ಚಾನಲ್ಗಳಿಗೂ ಮಾತಾಡ್ತಾರೆ, ಹಿಂದಿ ಚಾನಲ್ಗಳಿಗೂ ಮಾತಾಡ್ತಾರೆ. ಅಂದರೆ ಇಂತಹ ವ್ಯಕ್ತಿತ್ವ ಇರುವಂತಹ ಹಿರಿಯ ವಕೀಲರಾದಂತಹ ಬಾಲನ್ನವರು ಸ್ಪರ್ಧೆ ಮಾಡಿದ್ದಾರೆ ಅಂತಂದರೆ ವಕೀಲ ಮಿತ್ರರು ಇವರಿಗೊಂದು ಅವಕಾಶ ಕೊಡಬೇಕಲ್ಲ, ಇವರನ್ನು ಜಯಶಾಲಿಗಳನ್ನಾಗಿ ಮಾಡಬೇಕಲ್ವಾ. ಒಬ್ಬ ಪತ್ರಕರ್ತರಾಗಿ, ಒಂದು ಅಕ್ಷರ ಮೀಡಿಯಾದ ಒಬ್ಬ ಸಂಪಾದಕನಾಗಿ, ಈ ದೇಶದ ಒಬ್ಬ ಪ್ರಜೆಯಾಗಿ ಬಾಲನ್ನವರ ಏನು ಹೋರಾಟಗಳನ್ನು ಗಮನಿಸಿದಂತಹ ನಾನು ವಕೀಲ ಮಿತ್ರಗಳಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇನೆ. ದಯಮಾಡಿ ಬಾಲನ್ನವರ ಪರವಾಗಿ ಮತವನ್ನು ಯಾಚಿಸ್ತಾ ಇದ್ದೇವೆ, ಈ ದೇಶದ ಪ್ರಜೆಯಾಗಿ ಯಾಚಿಸ್ತಾ ಇದ್ದೇವೆ. ದಯಮಾಡಿ ಬಾಲನ್ನವರಿಗೆ ಏನು ಪ್ರಥಮ ಪ್ರಾಶಸ್ತ್ಯದ ಮತವನ್ನು ಕೊಟ್ಟು ಅವರನ್ನು ಗೆಲ್ಲಿಸಿ ಅವರ ಏನು ನಡವಳಿಕೆಗಳನ್ನು ನಾವು ನೋಡ್ಕೊತಾ ಬಂದ್ವಲ್ಲ, ಅವರು ಬಾರ್ ಕೌನ್ಸಿಲಲ್ಲಿ ವಿಜೇತರಾದರೆ ಬಹಳಷ್ಟು ಕಾರ್ಯಗಳನ್ನು, ಅವರಿಂದ ಬಹಳಷ್ಟು ವಿಚಾರಗಳನ್ನು ನಾವು ತಿಳ್ಕೊಳ್ಬೇಕಾಗತ್ತೆ, ಬದಲಾವಣೆಗಳನ್ನು ಬಯಸ್ಬೋದಾಗುತ್ತೆ. ಯಾಕೆಂದರೆ ಅವರ ಮನಸ್ಸು ಹೂವಿನಂಥದ್ದು, ಅವರ ಮನಸ್ಸು ಮಗುವಿನಂಥದ್ದು. ಎಲ್ಲೂ ಸಹ ಯಾವುದು ವಿಚಾರಗಳನ್ನು ಏನು ಓವರ್ ಆಗಿ ಮಾತನಾಡುವಂಥದ್ದಲ್ಲ. ಇಂತಹ ಹಿರಿಯ ವಕೀಲರು ಬಾರ್ ಕೌನ್ಸಿಲ್ನಲ್ಲಿ ವಿಜೇತರಾದರೆ ಅದಕ್ಕೊಂದು ಭೂಷಣ ಇರುತ್ತೆ. ಈ ದೇಶದ ಪ್ರಜೆಯಾಗಿ, ಬಾಲನ್ನವರ ಅಭಿಮಾನಿಯಾಗಿ ಏನು ನ್ಯಾಯದ ಪರವಾಗಿ ನಾವೆಲ್ಲ ಹೋರಾಟ ಮಾಡ್ತಾ ಇದ್ದೇವೆ, ನಾವೆಲ್ಲರೂ ದನಿ ಎತ್ತುತ್ತಾ ಇದ್ದೇವೆ. ನಮ್ಮ ಹೋರಾಟಗಳೆಲ್ಲೂ ಪುಟ್ಟದಂಥ ಸಾಸಿವೆ ಕಾಳಿನಷ್ಟು ಅಷ್ಟೇ, ಅಳಿಲು ಸೇವೆ ಅಂತಾರಲ್ಲ ಅಷ್ಟೇ. ಆದರೆ ಇವರೆಲ್ಲರೂ ಸಹ ಕಾನೂನಿನ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ನಿಂತ್ಕೊಂಡು ಅವರ ಹೋರಾಟದ ಜಯದ ಗುರಿಯನ್ನು ಮುಟ್ಟಲಿಕ್ಕೆ ಅವರು ಮುಂದೆ ಹೋಗ್ತಾ ಇದ್ದಾರಲ್ಲ, ಅವರಿಗೆ ನಿಜಕ್ಕೂ ಇಡೀ ಕರ್ನಾಟಕದ ಜನ ಮಾತ್ರ ಅಲ್ಲ, ಭಾರತದಲ್ಲಿರುವಂತಹ ಅಷ್ಟು ಜನರು ಸೌಜನ್ಯ ಮತ್ತು ಆನೆ ಮಾಹುತ ಅಲ್ಲಿ ಆಗಿರುವಂತಹ ಅನ್ಯಾಯಗಳ ವಿಚಾರ ಹೊರಗಡೆ ಬರಬೇಕು ಅಂತ ಯಾರ್ಯಾರು ಬಯಸ್ತಾ ಇದ್ದಾರೋ ಅವರೆಲ್ಲರ ಪರವಾಗಿ ಬಾಲನ್ನವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಬಾಲನ್ನವರು ಕರ್ನಾಟಕ ಬಾರ್ ಕೌನ್ಸಿಲ್ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿರುವಂಥ ವಿಚಾರ ಬಹಳ ಖುಷಿಯ ವಿಚಾರ. ಅವರಿಗೆ ವಕೀಲ ಮಿತ್ರರು ಒಂದು ಮತವನ್ನು ಹಾಕಿ ಅವರನ್ನು ಜಯಶೀಲರನ್ನಾಗಿ ಮಾಡಿ ಅಂತೇಳಿ ನಿಮ್ಮ ಅಕ್ಷರ ಮೀಡಿಯಾದ ಮೂಲಕ ಈ ದೇಶದ ಒಬ್ಬ ಪ್ರಜೆಯಾಗಿ, ಬಾಲನ್ನವರ ಅಭಿಮಾನಿಯಾಗಿ ನಿಮ್ಮಲ್ಲಿ ನಾವು ಮನವಿ ಮಾಡ್ಕೊಳ್ತೇವೆ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡಲ್ಲ, ಕಲ್ಪನೆ ಮಾಡಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ, ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.